ಏಯ್ ಸಕ್ಕ ನಿನ್ ವನವಾಸ ಶುರುವಾಗಿದೆ. ಮುಂದೇನಾಗುತ್ತೆ ಅಂತ ಗೊತ್ತಾದ್ರೆ ನಿನ್ ಗುಂಡಿಗೆನೆ ನಿಂತು ಹೋಗುತ್ತೆ. ನನ್ನನ್ನ ನೀನು ಮೈನಿಯಿಂದ ಓಡಿಸ್ದೆ ಅಲ್ವಾ? ನನಗಾಗಿರೋ ಅವಮಾನಕ್ಕೆ ಸೇಡ್ ತೀರ್ಸ್ಕೊಳ್ದೆ ಬಿಡಲ್ಲ ನಾನು. ನೋಡ್ತಾ ಇರೋ, ನೀನು ಭೂಲೋಕದಲ್ಲಿದ್ದಾಗ್ಲೇ ನರಕನ ನೋಡ್ತೀಯ ಸಕ್ಕು. ನನ್ನ ಆಟ ಈಗಷ್ಟೇ ಶುರುವಾಗಿದೆ. ಮನೋರಮ ನಿನ್ ಕೈಯಲ್ಲಿರೋ ಪಾಂಡುರಂಗನ್ ವಿಗ್ರಹನ ಬಿಸಾಕ್ತಾಳೆ. ನಿನ್ನನ್ನ ತರ ಅಂತ ಹೇಳ್ಕೊಂಡ್ ಬಂದು ನನ್ನ ಹತ್ರ ಬಿಸಾಕ್ತಾಳೆ. ನನ್ ಕಾಲ ಹತ್ರ ತಂದು ಬಿಸಾಕ್ತಾಳೆ. ನನಗ್ ಶರಣಾಗೋದನ್ ಬಿಟ್ಟು ನಿನಗ್ ಬೇರೆ ದಾರಿನೇ ಇಲ್ಲ ಸಕ್ಕೋ. ಜೈ ಮಹಾಕಾಳ, ಜೈ ಮಹಾಕಾಳ, ಜೈ ಮಹಾಕಾಳ, ಜೈ ಮಹಾಕಾಳ. ಅದಕ್ಕೆ ನಾವೆಲ್ಲರೂ ತುಂಬಾ ಸಂತೋಷ ಪಟ್ವಿ. ಪಾಂಡುರಂಗನ್ ಸೇವೆ ಮಾಡ್ಕೊಂಡು ಮಾವನವ್ರು ಕೂಡ ಪಂಡರಾಪುರದಲ್ಲಿದ್ದಾರೆ ಅಂತ ಹೇಳಿದ್ರು. ಅಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ? ನಾನ್ ಯಾಕೆ ಕೋಪದಿಂದ ಅವಳ ಹತ್ರ ಹಾಗೆ ಮಾತಾಡ್ದೆ? ದಿಗು, ನಿನ್ ಹೆಂಡತಿ ನೋಡೋಕೆ ಅಮಾಯಕಿ ತರ ಇದ್ದಾಳೆ, ಆದ್ರೆ ನಡವಳಿಕೆ ನೋಡಿದ್ರೆ ಹಠಮಾರಿ ಅನ್ಸುತ್ತೆ. ನಾನ್ ಸಕ್ಕುಗಿಂತ ಎಷ್ಟೋ ದೊಡ್ಡೋಳು, ಆದ್ರೂ ಕೂಡ ಇವತ್ತಿನವರೆಗೂ ಯಾವತ್ತೂ ಕೂಡ ನಿಮ್ಮಮ್ಮನ್ಗೆ ಎದುರು ಮಾತಾಡೋ ಸಾಹಸನೇ ಮಾಡಿಲ್ಲ ದಿಗು. ಅವಳು ಧೈರ್ಯವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮಮ್ಮನ್ಗೆ ಎದುರು ಮಾತಾಡ್ತಿದ್ದಾಳೆ. ಅಯ್ಯಯ್ಯೋ, ಈ ಹುಡುಗಿ ಇಂಥವಳು ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ನ ಹೆಂಡತಿಗೆ ಹುಚ್ಚಿಡ್ದಿದ್ಯಾ ಅಂತ ನನಗೆ ಅನುಮಾನ ಆಗ್ತಿದೆ ದಿಗು. ಯಾಕಂದ್ರೆ ನಿಮ್ಮಮ್ಮ ಅಷ್ಟೊಂದು ಬೈತಿದ್ರು ಕೂಡ ಪಾಂಡುರಂಗನ್ ವಿಗ್ರಹನ ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ. ರೀ, ಅವಳನ್ನ ನೋಡಿ, ಸಕ್ಕು ಕಣ್ಣಲ್ಲಿ ಭಯ ಅನ್ನೋದೇ ಇಲ್ಲ, ಆತಂಕ ಕೂಡ ಇಲ್ಲ. ಮನೋರಮ ಅಕ್ಕ ಅಂದ್ರೆ ಲೆಕ್ಕನೇ ಇಲ್ಲ ಅನ್ಸತ್ತೆ. ದಿಗ್ಗು, ನಿನ್ ಹೆಂಡತಿ ಏನ್ ಹೇಗಿದ್ದಾಳೆ? ಹೊಸ ಮದುಮಗಳು ಹೀಗ್ ಮಾಡ್ತಿದ್ರೆ ಏನಾದ್ರೂ ಚೆನ್ನಾಗಿರುತ್ತಾ? ಅಯ್ಯೋ, ಅವಳು ತುಂಬಾ ಚಿಕ್ಕ ಹುಡುಗಿ, ಅದಕ್ಕೆ ಹೀಗ್ ಮುನಿಸ್ಕೋತಿದ್ದಾಳೆ, ಹಠ ಮಾಡ್ತಿದ್ದಾಳೆ. ನೀವು ಯಾಕೆ ಹೀಗ್ ಗಾಬರಿ ಆಗ್ತಿದ್ದೀರಾ? ಈಗ ಅವಳು ಏನ್ ಹೇಳಿದ್ರು ಸರಿ ಸರಿ ಅಂತ ಹೇಳಿ ಆಮೇಲೆ ಅವಳಿಗೆ ಅರ್ಥ ಮಾಡಿಸಿ. ಅದು ಹೊಸ ಮದುಮಗಳನ್ನ ಮನೆ ತುಂಬಿಸ್ಕೊಳ್ದೆ ಇನ್ನೂ ಅಂಗಳದಲ್ಲೇ ನಿಲ್ಸಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ನನ್ ಮಾತ್ ನಿಜ ಅಲ್ವಾ ದಿಗು? ಅವಳು ಚಿಕ್ಕ ಹುಡುಗಿನ ನಮ್ಮಮ್ಮನ್ ಕಣ್ ನೋಡಿ ಧೈರ್ಯವಾಗಿ ಮಾತಾಡಕ್ಕಾಗುತ್ತಾ? ಅಷ್ಟು ಧೈರ್ಯ ಇದ್ಯಾ? ಆದ್ರೆ ಅವಳು ಮಾತಾಡ್ತಾಳೆ. ಚಿಕ್ಕ ಹುಡುಗಿರಂದ್ರೆ ಹೀಗೆ ಇರ್ತಾರಾ? ಆದ್ರೂ ನೀವೇನ್ ಚಿಂತೆ ಮಾಡ್ಬೇಡಿ, ಅದಕ್ಕೂ ಒಂದ್ ದಾರಿ ಇದೆ. ನಮ್ಮಮ್ಮ ಒಂದ್ಸಲ ಅವ್ರ ವಿಶ್ವರೂಪ ತೋರ್ಸಿದ್ರೆ ಆಗ ಇವಳು ದಾರಿಗೆ ಬರ್ತಾಳೆ. ಒಂದ್ ವೇಳೆ ಅವಳು ದಾರಿಗೆ ಬರ್ಲಿಲ್ಲ ಅಂದ್ರೆ? ನಮ್ಮಮ್ಮ ಅವಳು 2 ಕಿವಿಗಳನ್ನ ಹಿಂಡಿ ತವ್ರ ಮನೆಗೆ ಕಳಿಸ್ತಾರೆ, ಅವಾಗ ದಾರಿಗೆ ಬರ್ತಾಳೆ. ತುಂಬಾ ಅತಿ ಮಾಡ್ತಿದ್ದಾಳೆ ಇವಳು. ಗಂಡನ್ಗಿಂತ ಅತ್ತೆಗಿಂತ ನಾದ್ನಿಗಿಂತ ಅವಳಿಗ ಕೆಲ್ಸಕ್ ಬರ್ದೇ ಇರೋ ವಿಗ್ರಹ ಹೆಚ್ಚಾಗೋಯ್ತಾ? ದಿಗು, ನೋಡ್ತಿದ್ಯಾ ನೀನು ನಿನ್ ಹೆಂಡತಿ ಹೇಗ್ ಆಡ್ತಿದ್ದಾಳೆ ಅಂತ? ಅಯ್ಯೋ ಯಮುನಾ, ದಿಗು ನೋಡ್ತಾನೇ ಇದ್ದಾನೆ. ಅವನ್ ಹೆಂಡತಿ ಹಠಮಾರಿತನಕ್ಕೆ ಅವನಿಗೆ ಮಾತೇ ಬರ್ತಿಲ್ಲ. ಪಾಪ ಅವನೇನ್ ಮಾಡ್ತಾನೆ? ಈ ತರದ್ ಹಠಮಾರಿ ಹೆಂಡತಿ ಸಿಕ್ಕಿದಾಳೆ. ಅಯ್ಯಯ್ಯೋ ಪಾಪ, ನೋಡಕ್ಕಾಗ್ತಿಲ್ಲ. ಏನ್ ವತ್ಸಲ ಅವಳನ್ನ ನೆನ್ಸ್ಕೊಂಡು ದುಃಖ ಪಡ್ತಿದ್ಯಾ? ಇಲ್ದೇ ಇರೋದನ್ನೆಲ್ಲ ಇವನ್ ತಲೆಗ್ ತುಂಬಿ ಇವನ್ ತಲೆ ಕೆಡಿಸ್ಬೇಡ ನೀನು. ಮನೆಗ್ ಬಂದು ತುಂಬಾ ಹೊತ್ತಾಯ್ತು, ಕನಿಷ್ಠ ಪಕ್ಷ ನೀರು ಕೂಡ ಕುಡ್ದಿಲ್ಲ. ಹೋಗಿ ಊಟಕ್ಕೆ ವ್ಯವಸ್ಥೆ ಮಾಡು. ಹೋಗು, ಅಡಿಗೆ ಮಾಡು. ನಿನಗ್ ಪ್ರತ್ಯೇಕವಾಗಿ ಹೇಳ್ಬೇಕಾ? ಅಮ್ಮ, ಹೋಗು, ಒಳಗ್ ಹೋಗು ಅಂದೆ.